ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತು ಟೆಸ್ಟ್ ಮ್ಯಾಚ್ ಅಂತೂ ಯಾರ್ಯಾರು ನೋಡಿರ್ತಾರೆ ಎಲ್ಲರಿಗೂ ರಸ ದೋತಾಣ ಅಂತ ಹೇಳ್ಬೋದು. ಏನು ಗುರು ಇದ್ದಿದ್ದು ಮ್ಯಾಚ್ ಇವತ್ತು, ಯಪ್ಪ ಕ್ರೇಜಿ ಕ್ರೇಜಿ ಟೆಸ್ಟ್ ಮ್ಯಾಚೋ T20 ಮ್ಯಾಚೋ ನನಗೆ ಕನ್ಫ್ಯೂಸ್ ಆಗೋಯ್ತು. ಆ ಥರ ಇತ್ತು. ಡೀಟೇಲಾಗಿ ಮಾತಾಡೋಣ ಮ್ಯಾಚ್ ಬಗ್ಗೆ. ವೀಡಿಯೋಗೆ ಹೋಗಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲ್ಸಲ್ಲಿ ಕ್ರಿಕೆಟ್ ರಿಲೇಟೆಡ್ ಇಲ್ಲ ಕಬಡ್ಡಿ ರಿಲೇಟೆಡ್ ವೀಡಿಯೋ ನೋಡ್ತಾ ಇದ್ದರೆ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಈ ಚಾನಲ್ಗೆ ಬೇಕು ಅಂತ ಕೇಳ್ತಾ ಬನ್ನಿ ಈಗ ಫುಲ್ ಡೀಟೇಲಾಗಿ ಯಾವ ಥರ ಇತ್ತು ಮ್ಯಾಚು ಮಾತಾಡೋಣ. ಫಸ್ಟು ಬಾಂಗ್ಲಾದೇಶ ಅವರು ಲೈಕ್ 230-240 ಆಲ್ಔಟ್ ಆಗ್ತಾರೆ. ಆಲ್ಔಟ್ 230 ಇಲ್ಲ 240 ಹೊಡೆಯೋಕ್ಕೆ ಮೂಲ ಕಾರಣ ಅವರು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಒಬ್ಬ ಸೆಂಚುರಿ ಹೊಡ್ಕೊತಾರೆ, ಸಖತ್ತಾಗಿ ಆಡ್ತಾರೆ. ಆಮೇಲೆ ಟಾಪ್ ಆರ್ಡರೆಲ್ಲ ರನ್ ಬಂದಿದ್ದು, ಮಿಡಲ್ ಆರ್ಡರ್ ಏನಿಲ್ಲ, ಒಂದು 20-11 ರನ್ನು ಅಷ್ಟೇ. ನಮ್ಮ ಬಾಲರ್ಸ್ ವಿಕೆಟ್ ತೆಗಿತಾರೆ ಬೇಗ ಬೇಗ. ನಮ್ಮ ಬಾಲರ್ಸಲ್ಲಿ ಬೂಮ್ರಾ 3 ವಿಕೆಟ್ ತೆಗಿತಾರೆ, ನಮ್ಮ ಸಿರಾಜ್ ಅವರು 2 ವಿಕೆಟು, ಆಕಾಶ್ ದೀಪ್ ಅವರು 2 ವಿಕೆಟು. ಆಕಾಶ್ ದೀಪ್ ಫಸ್ಟ್ ದಿನ 2 ವಿಕೆಟ್ ತೆಗೆದ್ರಲ್ಲ, ಅದೇ 2 ವಿಕೆಟು, ಇನ್ನು ಯಾವುದೂ ಎಕ್ಸ್ಟ್ರಾ ಬಂದಿಲ್ಲ. ನಮ್ಮ ರವಿಚಂದ್ರನ್ ಅಶ್ವಿನ್ ಅವರು 2 ವಿಕೆಟ್ ತೆಗೆದ್ರು. ಮತ್ತು ಲಾಸ್ಟಲ್ಲಿ 1 ವಿಕೆಟು ನಮ್ಮ ರವೀಂದ್ರ ಜಡೇಜಾ ಕಾಟನ್ ಬೋಲ್ಡು ಅಷ್ಟೇ. ಅಲ್ಲಿಗೆ ಬಾಂಗ್ಲಾದೇಶ ಅವರು ಆಲ್ಔಟ್ ಆಗ್ತಾರೆ. 235 ಸಮಥಿಂಗ್ ಆಲ್ಔಟ್ ಆಗ್ತಾರೆ. ನಾನು ಅವಾಗ ಆದ ತಕ್ಷಣ ಏನು ಅಂದ್ಕೊಂಡೆ ಅಂದರೆ ಲೈಕ್ 1.5 ದಿನ ಇದೆ, ಏನು ಮಾಡೋಕ್ಕಾಗುತ್ತೆ ಟೆಸ್ಟ್ ಮ್ಯಾಚಲ್ಲಿ, ಮೋಸ್ಟ್ಲಿ ಡ್ರಾ ಆಗುತ್ತೆ ಅಂದ್ಕೊಂಡಿದ್ದೆ ಮ್ಯಾಚು. ಆದರೆ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ನೋಡ್ಬಿಟ್ಟು ಕಳೆದೋದೆ ಅಂತ ಹೇಳ್ಬೋದು. T20 ಹೊಡಿತಾರಲ್ಲ ಹಂಗೆ ಹೊಡೆದಾಕ್ಬಿಟ್ರು ಮಾತ್ರ ಬಾಂಗ್ಲಾದೇಶ ಬಾಲರ್ಸ್ಗೆ. ಸೈಕಾಗಿ ಆಡಿದ್ರು. 285 ರನ್ ಹೊಡಿತಾರೆ ಬರೀ 30 ಓವರಲ್ಲಿ. ಅದು 9 ವಿಕೆಟ್ ಕಳ್ಕೊಂಡು ಡಿಕ್ಲೇರ್ ಮಾಡ್ತಾರೆ ಟೀಮ್ ಇಂಡಿಯಾ. 50 ರನ್ ಲೀಡಲ್ಲಿ, ಅದು 50 ರನ್ ಲೀಡ್ ತೊಗೊಂಡು ಸೈಕಾಗಿ ಆಡ್ತಾರೆ. 285 ಹೊಡೆಯೋಕ್ಕೆ ಮೂಲ ಕಾರಣ ನಮ್ಮ SSC ಜೈಸ್ವಾಲ್ ಅವರು. ಸೈಕಾಗಿ ಆಡ್ತಾರೆ ಅವರು. 70 ರನ್ನು. ನಮ್ಮ ರೋಹಿತ್ ಶರ್ಮಾ ಅವರು ಅಷ್ಟೇ, ಸ್ಟಾರ್ಟಿಂಗಲ್ಲಿ ಒಂದು 23 ರನ್ನೇ ಹೊಡಿತಾರೆ. ಅದು ಫುಲ್ಲು 200 ಸ್ಟ್ರೈಕ್ ರೇಟಲ್ಲಿ ಹೊಡೆಯೋದು. ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವರು ಸೈಕಾಗಿ ಆಡ್ತಾರೆ. ಅವರು ಒಂದು 47 ರನ್ನು 140 ಸ್ಟ್ರೈಕ್ ರೇಟಲ್ಲಿ. ಅದ್ರಲ್ಲಿ ನಮ್ಮ KL ರಾಹುಲ್ ಅವರು ಅಷ್ಟೇ, ಅವರು ಒಂದು 68 ರನ್ನು, ಅವರು ಅರೌಂಡು 130 ಸ್ಟ್ರೈಕ್ ರೇಟಲ್ಲಿ. ಮತ್ತು ನಮ್ಮ ಶುಭ್ಮನ್ ಗಿಲ್ ಅವರು ಅಷ್ಟೇ ಒಂದು 39 ರನ್ ಹೊಡಿತಾರೆ. ಸೊ ಅವರೆಲ್ಲರ ಕಾಂಟ್ರಿಬ್ಯೂಷನಿಂದ ಟೀಮ್ ಇಂಡಿಯಾ 285 ಡಿಕ್ಲೇರ್ ಮಾಡ್ತಾರೆ 9 ವಿಕೆಟ್ ಕಳ್ಕೊಂಡು. ಆಕಾಶ್ ದೀಪ್ ಅವ್ರದ್ದು ಲಾಸ್ಟ್ 2 ಸಿಕ್ಸ್ ಮರೆಯೋಂಗಿಲ್ಲ. ಇವತ್ತು ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡಿದ್ದು ಸೈಕಾಗಿ ಆಡಿದ್ರು. 2 ಸಿಕ್ಸು ಅವರು ವಿರಾಟ್ ಕೊಹ್ಲಿ ಡಗ್ಔಟಲ್ಲಿ ನೋಡಿ ಖುಷಿ ಪಡ್ತಾಯಿದ್ರು, ಹೆಂಗೆ ನನ್ನ ಬ್ಯಾಟ್ ಇಸ್ಕೊಂಡು 2 ಸಿಕ್ಸ್ ಹೊಡೆದ್ಬಿಟ್ಟಲ್ಲ ಅಂತ. ತುಂಬ ಖುಷಿ ಆಯಿತು ನೋಡಿ ಅವ್ರದ್ದು 2 ಸಿಕ್ಸು. ಸೊ ಅದೇ 285ಕ್ಕೆ 9 ವಿಕೆಟು ಡಿಕ್ಲೇರ್ ಮಾಡ್ತಾರೆ. ಇನ್ನು 50 ರನ್ನು ಬಾಂಗ್ಲಾದೇಶ ಅವ್ರಿಗೆ ಲೀಡ್ ಕೊಟ್ಟಿರ್ತಾರೆ ನಮ್ಮ ಟೀಮ್ ಇಂಡಿಯಾ. ಸೊ ಬಾಂಗ್ಲಾದೇಶ ಅವರು ಇನ್ನು ಲೈಕ್ 50 ಓವರ್ಸ್ ಇತ್ತು. 50 ಓವರ್ಸ್ ಏನೋ ಇತ್ತು ಟೀಮ್ ಇಂಡಿಯಾ ಬ್ಯಾಟಿಂಗ್ ಬಂದಾಗ. 30 ಓವರ್ ಟೀಮ್ ಇಂಡಿಯಾ ಬ್ಯಾಟಿಂಗ್ ಆಡುತ್ತೆ. ಇನ್ನು 20 ಓವರ್ ಏನೋ ಬ್ಯಾಟಿಂಗ್ ಮಿಕ್ಕಿರುತ್ತೆ ಬಾಂಗ್ಲಾದೇಶ ಅವರಿಗೆ ಡೇ 4 ಮುಗ್ಸೋಕ್ಕೆ. ಸೊ ಅವರು ಬ್ಯಾಟಿಂಗ್ಗೆ ಬರ್ತಾರೆ. ಬಾಂಗ್ಲಾದೇಶ ಅವರು ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಚೆನ್ನಾಗೆ ಸೆಟಲ್ ಆಗ್ತಾ ಇರ್ತಾರೆ. ಆದರೆ ನಮ್ಮ ರವಿಚಂದ್ರನ್ ಅಶ್ವಿನ್ ಗೊತ್ತಲ್ಲ ನಿಮಗೆ, ಸೈಕಾಗಿ ಬಾಲಿಂಗ್ ಮಾಡಿಬಿಟ್ಟು 2 ವಿಕೆಟ್ ತೆಗಿತಾರೆ. ಕ್ರೇಜಿಯಾಗಿ ಬಾಲಿಂಗ್ ಮಾಡ್ತಾರೆ. ಇನ್ನೇನು ಹೇಳಬೇಕು, ಅಷ್ಟೇ. ಮ್ಯಾಚು ನಾಳೆ ಮಳೆ ಬರಲಿಲ್ಲ ಅಂದರೆ ಪಕ್ಕಾ ಟೀಮ್ ಇಂಡಿಯಾ ವಿನ್ ಆಗ್ತಾರೆ. ನೋಡೋಣ ನಾಳೆ ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಮಳೆ ಬರಲಿ. ಆ ಸ್ಟೇಡಿಯಮ್ ಒಳ್ಳೆ ಮಳೆರಾಯನ ಕಾಟ ಆಗಿದೆ. ಅದು ಮಳೆ ಬರಲಿಲ್ಲ ಅಂದರೂ ಮ್ಯಾಚ್ ಆಡ್ಸೋಕ್ಕಲ್ಲ, ಯಾಕಂದರೆ ಡ್ರೈನೇಜ್ ಸಿಸ್ಟಮಿಂದ ನೀರೇ ಹೋಗಲ್ವಂತೆ ಆ ಸ್ಟೇಡಿಯಮಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ. ನಾಳೆ ಮಳೆ ಬರಲಿಲ್ಲ ಅಂದರೆ ಪಕ್ಕ ನಾಳೆ ಟೀಮ್ ಇಂಡಿಯಾ ವಿನ್ ಆಗ್ತಾರೆ. ಒಂದು ಸೆಕೆಂಡ್ ಸೆಷನ್ ಅರ್ಧದಲ್ಲೇ ಆಲ್ಔಟ್ ಮಾಡಿಬಿಟ್ಟು ಬಾಂಗ್ಲಾದೇಶ ಅವ್ರನ್ನ. ಆಮೇಲೆ ಒಂದು 200ಕ್ಕೆ ಆಲ್ಔಟ್ ಕಟ್ಟಾಕಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ 180 ಇಲ್ಲ 150 ಟಾರ್ಗೆಟ್ ಇದ್ದರೆ ಆರಾಮಾಗಿ ಚೇಸ್ ಡೌನ್ ಮಾಡಿ ಟೀಮ್ ಇಂಡಿಯಾ ವಿನ್ ಆಗ್ಬೋದು ನಾಳೆ. ನೋಡೋಣ ಬಾಂಗ್ಲಾದೇಶ ಅವ್ರದ್ದು ಇಂಟೆಂಟ್ ಯಾವ ಥರ ಇರುತ್ತೆ ನೋಡಬೇಕು. ನಾಳೆ ಅವರು ಅಗ್ರೆಸಿವ್ ಆಗಿ ಆಡೋಕ್ಕೆ ಟ್ರೈ ಮಾಡ್ತಾರಾ ಇಲ್ವಾ, ಡಿಫೆನ್ಸಿವ್ ಆಗಿ ಆಡ್ತಾರಾ ಗೊತ್ತಿಲ್ಲ. ಸೊ ಅವ್ರದ್ದು ಬಾಂಗ್ಲಾದೇಶ ಸ್ಟ್ರಾಟಜಿ ಏನು ಮಾಡ್ತಾರೆ ಅಂತ ನೋಡಬೇಕು. ಟೀಮ್ ಇಂಡಿಯಾದ ಒಂದೇ ಸ್ಟ್ರಾಟಜಿ ಇರುತ್ತೆ, ಬೇಗ ಆಲ್ಔಟ್ ಮಾಡೋದು, ಆಮೇಲೆ ಕೊಟ್ಟಿರೋ ಟಾರ್ಗೆಟ್ನ ಚೇಸ್ ಡೌನ್ ಮಾಡೋದು ಅಷ್ಟೇ ಇರುತ್ತೆ ಟೀಮ್ ಇಂಡಿಯಾ ತಲೆಯಲ್ಲಿ. ಸೊ ಅಷ್ಟೇ. ಮಳೆ ಬರಲಿಲ್ಲ ಅಂದರೆ ಟೀಮ್ ಇಂಡಿಯಾ ವಿನ್ ಆಗ್ತಾರೆ ನಾಳೆ ಮ್ಯಾಚು. ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಇಷ್ಟ ಆಗಿತ್ತು ಇವತ್ತಿನ ಮ್ಯಾಚ್ ಡೇ 4ನ ರಿವ್ಯೂ. ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮಗೆ, ಏನು ಮಾಡಬೇಕು ಅಂತ. ಮತ್ತೊಂದು ವಿಡಿಯೋ ಬರುತ್ತೆ IPL ರಿಟೆನ್ಷನ್ದು, ಸಮ್ ಟ್ರಿಕ್ಕಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದ್ದಾವೆ RTM ರಿಲೇಟೆಡ್. ಮತ್ತು ಇನ್ನೊಂದು ಓವರ್ಸೀಸ್ ಪ್ಲೇಯರ್ಸ್ಗೆ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಜೈಸ್ವಾಲ್ ಅವರು. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಗೊತ್ತಿಲ್ಲ, ನಾಳೆ ಬರ್ಬೋದು, ಮೋಸ್ಟ್ಲಿ ನಾಳೆ 2 ವಿಡಿಯೋ ಬರುತ್ತೆ. ಸೊ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮಗೆ, ಏನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್.
ಬಾಯ್.